ಪಕ್ಷದ ಎಲ್ಲಾ ಮುಖಂಡರು ಕಳೆದ 7 ದಿನಗಳಿಂದ ನಾಮಿನೇಷನ್ ಆದ್ಮೇಲೆ ಪ್ರತಿ ವಾರ್ಡ್ಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಭೇಟಿಯನ್ನು ಕೊಟ್ಟು ಪ್ರತಿಯೊಬ್ಬ ಮತದಾರರನ್ನ ಮುಟ್ಟುವಂತ ಕೆಲಸ ಮಾಡಿದೀವಿ. ಸಮರ್ಥ ಶಾಮನೂರ್ ಅವರು ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ. ಕಳೆದ ಬಾರಿ ನಮ್ಮ ಅಪ್ಪಾಜಿ ಅವರು ಎಷ್ಟು ಮತಗಳಿಂದ ಗೆದ್ದಿದ್ರು ಅದಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ತಾರೆ. ಯಾವ್ದು ಗೊಂದಲ ಇಲ್ಲ. ಗೊಂದಲಗಳು ಮಾಡ್ತಿರೋದು ಬಿಜೆಪಿ ಅವರು. ದಾವಣಗೆರೆಯಲ್ಲಿ ಗೊಂದಲ ಇದೆ ಅಂತ ಸೃಷ್ಟಿ ಮಾಡ್ತಿದ್ದಾರೆ. ಅದಕ್ಕೆಲ್ಲ ರಿಸಲ್ಟ್ ಕೊಡ್ತಾರೆ ಮತದಾರರು, ಉತ್ತರ ಕೊಡ್ತಾರೆ. ಜಮೀರ್ ಅಹಮದ್ ಖಾನ್ ಅವರು ಬಂದದ್ರಲ್ಲ. ಜಮೀರ್ ಅಹಮದ್ ಅವ್ರು ನಿನ್ನೆ ಕೇಳಿಲ್ಲ ನೀವು? ಜಮೀರ್ ಅಹಮದ್ ಅವ್ರು ನಿನ್ನೆ ಜಮೀರ್ ಅಹಮದ್ ಅವ್ರಿಗೆ ಮಾತಾಡ್ಸಿಲ್ಲ ನೀವು? ರೋಡ್ ಶೋ ಮಾಡಿ ಸುದ್ದಿಗೋಷ್ಠಿ ನಡೆಸಿ ಹೊರಟರು ಸರ್. ಯಾರು? ಜಮೀರ್ ಅಹಮದ್ ಅವರು ಇಲ್ಲಿ ರೋಡ್ ಶೋ ಮಾಡಿ ಸ್ವಲ್ಪ ಸುದ್ದಿಗೋಷ್ಠಿ ನಡೆಸಿ ಹೊರಟರು. ಆಯ್ತು, ಯಾವ ಗಲಾಟೆ ಆಗಿತ್ತು? ಯಾವ್ದು ಗಲಾಟೆ ಇಲ್ಲ. ಅವ್ರಿಗೆ ಒಂದ್ ದಿವಸ ಮಾತ್ರ ದಾವಣಗೆರೆ ಮಾಡಕ್ ಹೇಳಿದ್ರು ಹೈಕಮಾಂಡ್, ಕೆಪಿಸಿಸಿ ಮತ್ತೆ ಮುಖ್ಯಮಂತ್ರಿಗಳು. ಅದಾದ್ಮೇಲೆ 2 ದಿವಸ ಬಾಗಲಕೋಟೆಗೆ ಹೋಗಕ್ ಹೇಳಿದ್ದಾರೆ. ಮತ್ತೆ ಬಾಗಲಕೋಟೆಗೆ ಬಂದ ನಾವು 4 ದಿವಸ ಬಾಗಲಕೋಟೆ ಇವತ್ತು ಬಂದಿದ್ದೀವಿ. ನಮ್ಮ ಹೈಕಮಾಂಡ್ ಏನ್ ನಮಗೆ ಆದೇಶ ಮಾಡುತ್ತೆ ಆ ಪ್ರಕಾರ ಕೆಲಸ ಮಾಡ್ತೀವಿ. ಕೊನೆ ಮತದಾರರಿಗೆ ನೋಡಿ, ದಾವಣಗೆರೆ 2 ಕ್ಷೇತ್ರ, ಇಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವ್ರದ್ದು ಆಗಿರ್ಬೋದು, ಶಾಮನೂರ್ ಅಪ್ಪಾಜಿರು ಅವ್ರದ್ದು ಏನು ಕೆಲಸವನ್ನ ಮಾಡಿದ್ದಾರೆ, ಈ ಜಿಲ್ಲೆವನ್ನ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ, 2 ಕ್ಷೇತ್ರಗಳು ಯಾವ ರೀತಿ ಅಭಿವೃದ್ಧಿ ಆಗಿದೆ ಪ್ರತಿಯೊಬ್ಬ ಮತದಾರರಿಗೆ ಗೊತ್ತು. ಹಾಗಾಗಿ ಮತದಾರರಿಗೆ ಉತ್ತರ ಕೊಡ್ತಾರೆ, ಅಭಿವೃದ್ಧಿಗೆ ಮತವನ್ನ ಕೊಡ್ತಾರೆ.